ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಬಿನಾನ್ಸ್ ಎಕ್ಸ್ಚೇಂಜ್ ವರ್ಲ್ಡ್ ಅಲ್ಲೇ ನಂಬರ್ 1 ಎಕ್ಸ್ಚೇಂಜ್ ಇದು. ಸೊ ಇದರಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಎಂಬಿತ್ಯಾದ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ವರ್ಲ್ಡ್ ಅಲ್ಲಿ ಅದು ನಂಬರ್ 1 ಎಕ್ಸ್ಚೇಂಜ್ ಕೂಡ. ಸೊ ವೆಜರಿಕ್ಸ್ ಸೆಕ್ಯೂರ್ಡ್ ಬೈ ಬಿನಾನ್ಸ್ ಟೈಅಪ್ ಆಗಿರುವಂತದ್ದು ವೆಜರಿಕ್ಸ್ ಜೊತೆ. ಸೊ ನಿಮಗೆ ಬಿನಾನ್ಸ್ ನಲ್ಲೂ ಸಹ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು, ಅದರಲ್ಲೂ ಸಹ ಟ್ರೇಡಿಂಗ್ ಮಾಡಬಹುದು. ವೆಜರಿಕ್ಸ್ ನಲ್ಲಿ ಇರುವಂತಹ ಕಾಯಿನ್ ಗಳಿಗಿಂತ ಅದರಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಕಾಯಿನ್ಸ್ ಗಳು ಲಭ್ಯವಿರುವಂತದ್ದು. ಸೊ ಇದಕ್ಕಿಂತ ಹೆಚ್ಚು ಫ್ಯೂಚರ್ಸ್ ಅದರಲ್ಲಿ ಇರುವಂತದ್ದು. ಸೊ ಲೈಕ್ ಇವಾಗ ಸಿಕ್ಕಾಪಟ್ಟೆ ಆಪ್ಷನ್ಸ್ ಏನು ಬಿನಾನ್ಸ್ ನಲ್ಲಿ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಒಂದೊಂದ್ರ ಬಗ್ಗೆ ತಿಳಿಸ್ಕೊಂಡು ಹೋಗ್ತೀನಿ. ಯಾವ ರೀತಿ ನಾನು ವೆಜರಿಕ್ಸ್ ಬಗ್ಗೆ ತಿಳಿಸ್ಕೊಂಡೋದ್ನೋ ಅದೇ ರೀತಿ ಬಿನಾನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಿಮ್ಗೆ ಇದರಲ್ಲಿ ಅಕೌಂಟ್ ಹಾಗೂ KYC ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವೇನ್ ಮಾಡಬೇಕು ಅಂದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ನನ್ನ ರೆಫರಲ್ ಲಿಂಕ್ ನಲ್ಲಿ ನೀವು ಜಾಯಿನ್ ಆದ್ರೆ ನಿಮಗೆ 35% ಬ್ರೋಕರೇಜ್ ಚಾರ್ಜ್ ನಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ನನ್ನ ಒಂದು ಹೆಲ್ಪ್ ಸಹ 24x7 ನಿಮಗೆ ಸಿಗುತ್ತೆ ನನ್ನ ರೆಫರಲ್ ಅಲ್ಲಿ ನೀವು ಜಾಯಿನ್ ಆದ್ರೆ. ನನ್ನ ನೀವು ಹೆಂಗಪ್ಪ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡೋ ಮುಖಾಂತರ ನಿಮ್ಗೆ ಅಲ್ಲಿ ಮೆಸೇಜ್ ಮಾಡ್ಬೋದು. ಸೊ ಕಾಲು ಸಹ ಮಾಡ್ಬೋದು. ಹಾಗೆ ಟೆಲಿಗ್ರಾಮ್ ನಲ್ಲಿ ನಮ್ಮ ಚಾನಲ್ ಇರುವಂತದ್ದು, ಅದರದ್ದು ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಎಲ್ಲಾ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಚೆಕ್ ಮಾಡ್ಕೋಬಹುದು. ಸೊ ನನ್ನನ್ನು ಸಹ ಡೈರೆಕ್ಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಪ್ರಾಬ್ಲಮ್ ಇದ್ರೆ. ಸೊ ನನ್ನ ಹೆಲ್ಪ್ ಎನಿ ಟೈಮ್ ಇರುತ್ತೆ ನನ್ನ ರೆಫರಲ್ ಅಲ್ಲಿ ಜಾಯಿನ್ ಆದವ್ರಿಗೆ. ನೋಡಿ ಇವಾಗ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ವೇರ್ ಡು ಯು ಲೈವ್ ಅಂತ ಕೇಳಿದ್ದಾರೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲಿ ವೇರ್ ಡು ಯು ಲೈವ್ ಅಂತ ಕೇಳಿದ್ದಾರೆ, ನೀವು ಎಲ್ಲಿ ವಾಸವಾಗಿದ್ದೀರಾ ಅಂತ. ಸೊ ನಂದು ಆಲ್ರೆಡಿ ಇಂಡಿಯಾ ಅಂತ ಸೆಲೆಕ್ಟ್ ಆಗಿದೆ. ನಿಮ್ದು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಇಂಡಿಯಾ ಅಂತ ಸರ್ಚ್ ಮಾಡಿಬಿಟ್ಟು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಫರ್ಮ್ ಕೊಡಿ ಅದ್ರ ಮೇಲೆ. ನೆಕ್ಸ್ಟ್ ಈ ತರ ಇಂಟರ್ಫೇಸ್ ತೋರಿಸುತ್ತೆ. ಸೊ ಇಲ್ಲಿ ನೋಡಿ ಯು ಆರ್ ಇನ್ವೈಟೆಡ್ ಟು ಬಿನಾನ್ಸ್ ಅಂತ ತೋರಿಸಿದ್ದಾರೆ. ಇಲ್ಲಿ ಇಮೇಲ್ ಒಂದು ಆಪ್ಷನ್ ಇದೆ, ಇನ್ನೊಂದು ಮೊಬೈಲ್ ಅಂತ ಆಪ್ಷನ್ ಇದೆ. ನಿಮಗೆ ಮೊಬೈಲ್ ನಂಬರ್ ಮುಖಾಂತರನೂ ಸೈನ್ ಇನ್ ಆಗ್ಬೋದು, ಹಾಗೆ ಇಮೇಲ್ ನ ಮುಖಾಂತರನೂ ಸೈನ್ ಇನ್ ಆಗ್ಬೋದು. ಮೊಬೈಲ್ ನ ಮುಖಾಂತರ ಸೈನ್ ಇನ್ ಆಗೋದು ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ, ಯಾಕಂದ್ರೆ ಬೇಗ OTP ಎಲ್ಲ ರಿಸೀವ್ ಆಗುತ್ತೆ. ಸೊ ನಿಮ್ಮ ಇವಾಗ ಸದ್ಯಕ್ಕೆ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ 91 +91 ಇಂಡಿಯನ್ದು ಏನೋ ಕೋಡ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಬೇರೆ ದೇಶದ ಕೋಡ್ ಇದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಆಗಲ್ಲ. ಸೊ ಇಂಡಿಯನ್ ಕೋಡ್ ಇರಲಿ +91. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ಹಾಕಿ. ಇವಾಗ ನಾನು ಹಾಕ್ತಾ ಇದ್ದೀನಿ. ನನ್ನ ಒಂದು ಮೊಬೈಲ್ ಸಂಖ್ಯೆ ಹಾಕಿದೆ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಪಾಸ್ವರ್ಡ್ ಕ್ರಿಯೇಟ್ ಮಾಡುವಾಗ ನೀವೆಲ್ಲ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಒಂದು ಬಿಗ್ ಲೆಟರ್ ಇರಲಿ, ಮೊದಲನೇದು ಸೆಂಟ್ರಲ್ ಎಲ್ಲಾದರೂ ಇರಲಿ. ನೆಕ್ಸ್ಟ್ ಬಾಕಿ ಎಲ್ಲ ಸ್ಮಾಲ್ ಲೆಟರ್ ಇರಲಿ. ಮತ್ತೆ ಒಂದು ಸಿಂಬಲ್ನ ಯೂಸ್ ಮಾಡ್ಕೊಳ್ಳಿ. ನಾನು ಇವಾಗ @ ಸಿಂಬಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ಒಂದು ನಂಬರ್, 1 ನಂಬರ್ 2 ನಂಬರ್ ಎಷ್ಟು ನಂಬರ್ ಬೇಕಾದರೂ ಹಾಕೊಳ್ಳಿ. ಈ ರೀತಿ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ. ನಿಮಗೂ ಮಾತ್ರ ಗೊತ್ತಿರಬೇಕು ಈ ಪಾಸ್ವರ್ಡ್, ಬೇರೆ ಯಾರೊಂದಿಗೂ ನೀವು ಶೇರ್ ಮಾಡಬಾರ್ದು. ಸೊ ನಾನು ಇಲ್ಲಿ ನಿಮಗೆ ಏನೊಂದು ಎಕ್ಸಾಂಪಲ್ಗೋಸ್ಕರ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ತೋರಿಸ್ತೆ ಅಷ್ಟೇ. ನಂದು ಈ ಪಾಸ್ವರ್ಡ್ ಅಲ್ಲ, ನಾನು ಬೇರೆ ಪಾಸ್ವರ್ಡ್ ಹಾಕೋತೀನಿ. ಓಕೆ, ನನ್ನ ಪಾಸ್ವರ್ಡ್ ಹಾಕಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಒಂದು ಸೆಕ್ಯೂರಿಟಿ ವೆರಿಫಿಕೇಶನ್ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಇದನ್ನ ಜಸ್ಟ್ ಹಿಂಗೆ ಸ್ಲೈಡ್ ಮಾಡ್ಬೋದು. ನಮಗೆ ಈ ಸ್ಲೈಡ್ ಮಾಡ್ಬಿಟ್ಟು ಇದೊಂಥರ ಪಜಲ್ ತರ. ಸೊ ಕರೆಕ್ಟಾಗಿ ಇದನ್ನ ಇಲ್ಲಿ ಕೂರಿಸ್ಕೋಬೇಕು. ನೋಡಿ ಕೂರಿಸಿದ್ದೀನಿ. ಸೊ ನಂದು ಸೆಕ್ಯೂರಿಟಿ ಕನ್ಫರ್ಮ್ ಆಗಿದೆ. ಸೊ ಇವಾಗ ನಾನು ಕೊಟ್ಟಂತ ನಂಬರಿಗೆ ನನಗೆ 6 ಡಿಜಿಟ್ಸ್ ವೆರಿಫಿಕೇಶನ್ ಕೋಡ್ ಬರುತ್ತೆ. ಯಾರೊಂದಿಗೂ ಶೇರ್ ಮಾಡಬೇಡಿ. ಸೊ ಆ ಒಂದು OTP ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕು. ನೋಡಿ ನನಗೆ ಬಂದಿರೋ ಕೋಡನ್ನು ನೀವು ನೋಡ್ತಾ ಇದ್ದೀರಾ, 466178. ಈ ಒಂದು ಕೋಡನ್ನು ನಾನು ಹಾಕಿದೆ. ಇವಾಗ ಆಟೋಮೆಟಿಕ್ ಅದೇ ಲೋಡ್ ಆಯಿತು. ಸೊ ಇದಿಷ್ಟಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ತೋರಿಸ್ತಾರೆ. ಇಲ್ಲಿ ನೋಡಿ, ವೆಲ್ಕಮ್ ಟು ಬಿನಾನ್ಸ್, ಡಿಪಾಸಿಟ್ ಕ್ರಿಪ್ಟೋ ಟು ಸ್ಟಾರ್ಟ್, ಬೈ ಕ್ರಿಪ್ಟೋ ವಿತ್ ಯುವರ್ ಕ್ರೆಡಿಟ್ ಕಾರ್ಡ್, ಬೈ ಕ್ರಿಪ್ಟೋ ಯೂಸಿಂಗ್ ಏನೆಲ್ಲ ಕೊಟ್ಟಿದ್ದಾರೆ. ಓಕೆ, ಇಲ್ಲಿಗೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಷನ್ ಮುಗೀತು ಒಂದು ಪಾರ್ಟ್. ಇನ್ನು ನೆಕ್ಸ್ಟ್ ನೀವು KYC ಕಂಪ್ಲೀಟ್ ಮಾಡಬೇಕು. ಅದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಏನು ಮಾಡಿ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಬಿನಾನ್ಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನ್ನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಅದನ್ನ ಓಪನ್ ಮಾಡಿದ ನಂತರ ಲಾಗಿನ್ ಕೇಳ್ತಾರೆ. ಕೇಳಿಲ್ಲ ಅಂದರೆ ಇಲ್ಲಿ ನೋಡಿ ಆಪ್ಷನ್ ಇದೆ, ಇಲ್ಲಿ ಲಾಗಿನ್/ರಿಜಿಸ್ಟರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ಲಾಗಿನ್ ಅಂತ ಕೇಳ್ತಾ ಇದೆ ಅಲ್ವಾ. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಹಾಕಿ. ಓಕೆ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿದ ನಂತರ ನೀವೇನಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಟ್ಟಿದ್ರಿ ಅದೇ ಪಾಸ್ವರ್ಡ್ನ ಇಲ್ಲಿ ನೀವು ನಮೂದಿಸಿ. ನೆಕ್ಸ್ಟ್ ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ರೈಟ್ ಸೈಡ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಸಹ ಒಂದು ಸೆಕ್ಯೂರಿಟಿ ಕೇಳ್ತಾರೆ. ಸೊ ಅದನ್ನು ಸಹ ನೀವು ಕನ್ಫರ್ಮ್ ಮಾಡಿ. ನೋಡಿ ಸೆಕ್ಯೂರಿಟಿ ವೆರಿಫಿಕೇಶನ್ ಕೇಳಿದೆ. ಸೊ ನಾನು ಇದನ್ನ ಹಿಂಗೆ ಸ್ಲೈಡ್ ಮಾಡಿಕೊಂಡು ಕರೆಕ್ಟ್ ಪಜಲ್ ಲೋಡ್ ಆದ ತಕ್ಷಣ ನಿಮ್ಮ ಮೊಬೈಲ್ಗೆ ಇನ್ನೊಂದು OTPನ ಅವ್ರು ಕಳಿಸಲ್ಲ. ಸೊ ನಾವಿಲ್ಲೇ ಸೆಂಡ್ ಕೋಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅವಾಗ ನಮಗೊಂದು OTP ಬರುತ್ತೆ ಮೊಬೈಲ್ಗೆ. ಸೊ ನನಗೆ ಬಂದಂಥ ಒಂದು ಕೋಡನ್ನು ನಾನು ಹಾಕಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಆಗಿದೆ. ಸೊ ಇವಾಗ ಲಾಗಿನ್ ಆಯಿತು ನಮಗೆ. ಇವಾಗ ನಮ್ಮ ಅಕೌಂಟ್ ಒಂದು ಲಾಗಿನ್ ಆಗಿದೆ. ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕು, ಮೀನ್ಸ್
KYC ಎಲ್ಲ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದು ಯಾವ ರೀತಿ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್. ಇವಾಗ ನೀವು ಲಾಗಿನ್ ಆದ್ರಲ್ವ, ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡಿ ನಿಮ್ಮ ಒಂದು ಪ್ರೊಫೈಲ್ದು ಒಂದು ಲೋಗೋ ತೋರಿಸ್ತಾ ಇದೆ. ಇಲ್ಲಿ ಹೋದರೆ ನಿಮಗೆ ಎಲ್ಲ ಸೆಟ್ಟಿಂಗ್ಸ್ ಸಿಗುತ್ತೆ. ಓಕೆನಾ. ಇಲ್ಲಿ ನೋಡಿ ಅನ್ವೆರಿಫೈಡ್ ಅಂತ ಇದೆ ಅಲ್ವಾ. ಸೊ ನಮಗೆ ವೆರಿಫಿಕೇಷನ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ಜಸ್ಟ್ ಐಡೆಂಟಿಟಿ ವೆರಿಫಿಕೇಷನ್ ಅಂತ ತೋರಿಸ್ತಾ ಇದ್ದಾರೆ, ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡಿ ವ್ಯಾರಿಫೈಡ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ವ್ಯಾರಿಫೈಡ್ ಆದರೆ ಏನೆಲ್ಲ ಅವೈಲೇಬಿಲಿಟಿ ಇದೆ ಅಂತ ಮಾತ್ರ ಕೊಟ್ಟಿರುವಂಥದ್ದು. ಸೊ ವ್ಯಾರಿಫೈಡ್ ಆಗಿಲ್ಲ ಇನ್ನು ಮಾಡ್ಕೋಬೇಕಷ್ಟೇ. ಮಾಡೋದು ಹೆಂಗೆ ಅಂದರೆ 10 days ಟೈಮ್ ಹಿಡಿಯುತ್ತೆ. ಎಸ್ಟಿಮೇಟೆಡ್ ಟೈಮ್ ಕೆಲವೊಮ್ಮೆ 3 ದಿನದಲ್ಲೋ 1 ದಿನದಲ್ಲೋ ಆದರೂ ಆಗ್ಬಿಡ್ಬೋದು. ನೆಕ್ಸ್ಟ್ ಇಲ್ಲಿ ನಾವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ನಾವು ಮೇಲೆ ಇಲ್ಲಿ ನಮ್ಮ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ. ಎಲ್ಲ ರೆಡಿ ಇಟ್ಕೊಳ್ಳಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್. ಇವಾಗ ನಮ್ಮೊಂದು ಫುಲ್ ನೇಮನ್ನು ಕೇಳಿದ್ದಾರೆ. ಕರೆಕ್ಟಾಗಿರುವಂಥದ್ದು ನಿಮ್ಮ ಪ್ಯಾನ್ ಕಾರ್ಡಲ್ಲೆಲ್ಲ ಏನಿದೆಯೋ ಡಾಕ್ಯುಮೆಂಟ್ಸಲ್ಲೆಲ್ಲ ಅದನ್ನ ಕೇಳಿದ್ದಾರೆ. ಆ ಒಂದು ನೇಮನ್ನು ಇಲ್ಲಿ ಹಾಕ್ಕೋಬೇಕು. ನೋಡಿ ಇಲ್ಲಿ ನಿಮ್ಮ ಫುಲ್ ನೇಮ್ ಕೇಳಿದ್ದಾರೆ. ಸೊ ನಾನು ಜಸ್ಟ್ ಎಕ್ಸಾಂಪಲ್ಗಷ್ಟೇ ಪೀಸ್ ಪ್ರೋಗ್ರಾಮ್ ಅಂತ ಹಾಕ್ಕೊಂಡೆ. ಮತ್ತು ನಿಮ್ಮೊಂದು ಡೇಟ್ ಆಫ್ ಬರ್ತ್ ಕೇಳ್ತಾರೆ. ಸೊ ಅದನ್ನು ಕರೆಕ್ಟಾಗಿ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ರೆಸಿಡೆಂಟ್ ಅಡ್ರೆಸ್ ಕೇಳಿದ್ದಾರೆ. ಸೊ ಜಸ್ಟ್ ಅಡ್ರೆಸ್ನ ನೀವು ಟೈಪ್ ಮಾಡಿಕೊಂಡು ಅಲ್ಲಿ ಎಂಟರ್ ಮಾಡಿ. ನಾನು ಜಸ್ಟ್ ಬ್ಯಾಂಗ್ಳೂರು ಅಂತ ಕೊಟ್ಟಿದ್ದೀನಿ. ನಂತರ ನಿಮ್ಮೊಂದು ಪಿನ್ ಕೋಡ್ ಹಾಕಿ. ಮತ್ತು ನಾನು ಬ್ಯಾಂಗ್ಳೂರು ಅಂತ ಕೊಟ್ಟಿದ್ದೀನಿ. ನಂತರ ನಿಮ್ಮೊಂದು ಪ್ಯಾನ್ ಕಾರ್ಡ್ ನಂಬರ್ನ ಹಾಕಬೇಕು ಇಲ್ಲಿ ಕರೆಕ್ಟಾಗಿ. ಸೊ ನಿಮ್ಮ ಪ್ಯಾನ್ ಕಾರ್ಡ್ನ ಕರೆಕ್ಟ್ ವ್ಯಾಲಿಡ್ ಏನು ನಂಬರ್ ಇದೆಯೋ ಅದು ಕರೆಕ್ಟಾಗಿ ಹಾಕಿ. ಇದಿಷ್ಟ ಆದಮೇಲೆ ಮತ್ತೆ ಬ್ಯಾಕ್ ಬನ್ನಿ. ನಂತರ ಮತ್ತೆ ಅನ್ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಸ್ಟಾರ್ಟ್ ನೌ ಅಂತ ಕೊಡಿ. ಸೊ ಇಲ್ಲಿ ನಿಮ್ಮ ಯಾವ ಒಂದು ಕಾರ್ಡ್, ಗೌರ್ಮೆಂಟ್ ಇಶ್ಯೂಡ್ ID ಕಾರ್ಡ್ ಇದೆಯಾ, ಪಾಸ್ಪೋರ್ಟ್ ಇದೆಯಾ, ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಯಾವುದಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಕೊಡಿ. ನಾನು ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ಫ್ರಂಟ್ ಬ್ಯಾಕ್ ಕರೆಕ್ಟಾಗಿ ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮೊಂದು ಸೆಲ್ಫಿಯನ್ನು ಕೇಳುತ್ತೆ. ಸೊ ಇದೇ ರೀತಿಯಾಗಿ ಒಂದು ಕ್ಲೀನ್ ಆಗಿರುವಂಥ ಒಂದು ಸೆಲ್ಫಿನ ತಗೊಳ್ಳಿ. ಅದು ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಟೇಕ್ ಎ ಸೆಲ್ಫಿ ಅಂತ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಕ್ಯಾಮರಾ ಓಪನ್ ಆಗುತ್ತೆ. ಸೊ ನಂತರ ನಿಮ್ಮೊಂದು ಸೆಲ್ಫಿಯನ್ನು ತಗೊಳ್ಳಿ. ನೆಕ್ಸ್ಟ್ ಸೆಲ್ಫಿ ಅಪ್ಲೋಡ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸೆಲ್ಫಿ ತೆಗೆದ ನಂತರ ನಮ್ಗೆ ಈ ಥರ ತೋರಿಸ್ತಾರೆ. ಅವಾಯ್ಡ್ ವೇರಿಂಗ್ ಹ್ಯಾಟ್ಸ್, ತೊಪ್ಪಿಯನ್ನು ಹಾಕೋಬೇಡಿ, ಕನ್ನಡಕ ಹಾಕೋಬೇಡಿ, ಹಾಗೆ ಯಾವುದೇ ಫಿಲ್ಟರನ್ನು ಉಪಯೋಗಿಸ್ಕೋಬೇಡಿ. ಒಂದು ಕರೆಕ್ಟಾಗಿರೋ ಒಂದು ಲೈಟ್ ಕೆಳಗಡೆ ನಿಂತ್ಕೊಂಡು ಕರೆಕ್ಟಾಗಿ ಮುಖ ಕಾಣಿಸೋ ರೀತಿಯಲ್ಲಿ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಬಿಗಿನ್ ವ್ಯಾರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ತೋರಿಸ್ತಾರೆ. ಸೊ ನಿಮ್ಮ ಮುಖವನ್ನು ಕರೆಕ್ಟ್ ಇಲ್ಲಿಗೆ ಇಟ್ಕೊಂಡು ಕರೆಕ್ಟ್ ಫೇಸ್ ಅವರು ಯಾವ ರೀತಿ ತೋರಿಸಿದಾರೋ ಅದೇ ಥರ ನಾವು ಸಹ ಇಲ್ಲಿ ರೊಟೇಟ್ ಮಾಡ್ಕೋಬೇಕು. ನಾನು ಕರೆಕ್ಟಾಗಿ ನನ್ನ ಫೇಸ್ಗೆ ನಾನು ಕನ್ನಡಕ ಹಾಕ್ಕೊಂಡಿದ್ದೀನಲ್ಲ. ಸೊ ಅದು ವೆರಿಫಿಕೇಷನ್ ಆಗಿಲ್ಲ. ನೀವು ಮಾಡುವಾಗ ಕರೆಕ್ಟಾಗಿ ಅಲ್ಲಿ ಅವ್ರು ಏನು ಕೇಳ್ತಾರೋ ಅದೇ ಥರ ಮಾಡಿ. ಪ್ಲೀಸ್ ಓಪನ್ ಯುವರ್ ಮೌತ್ ಆ್ಯಂಡ್ ಕ್ಲೋಸ್ ಯುವರ್ ಮೌತ್ ಅಂತೆಲ್ಲ ಹೇಳ್ತಾರೆ. ಸೊ ಅದೇ ಥರ ಮಾಡಿ. ಸೊ ವೆರಿಫಿಕೇಷನ್ ವಿತಿನ್ 10 days ಒಳಗಡೆ ಕರೆಕ್ಟಾಗಿ ನಿಮ್ಮದು ಎಲ್ಲ ವೆರಿಫೈ ಆಗುತ್ತೆ. ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಅಷ್ಟೇ ನಾನು ಮಾಡೋಕ್ಕಾಗಲ್ಲ ನನಗೆ. ಸೆಕೆಂಡ್ ಟೈಮ್ ಇವಾಗ ಅದೇ ಸೇಮ್ ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟು ಮಾಡೋಕ್ಕಾಗೋದಿಲ್ಲ. ಸೊ ನಾನು ನಿಮ್ಗೆ ಯಾವ ರೀತಿ ವೆರಿಫಿಕೇಷನ್ ಮಾಡಬೇಕು ಅಂದರೆ ಸೇಮ್ ಅದೇ ವೆಜರಿಕ್ಸಲ್ಲೆಲ್ಲ ನೀವು ಏನು ಸ್ಟೆಪ್ ತೊಗೊಂಡಿದ್ದೀರೋ, ಯಾವ ರೀತಿ ಆಧಾರ್ ಕಾರ್ಡ್ ಹಾಗೆ ಪಾಸ್ಪೋರ್ಟ ಏನೋ ಒಂದು ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮ ಹತ್ರ ಅದನ್ನ ಕರೆಕ್ಟಾಗಿ ಅವ್ರು ಹೇಳಿದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನೀವು ಫೋಟೋ ತೆಗೆದುಬಿಟ್ಟು ಸಬ್ಮಿಟ್ ಮಾಡಿ. ಜೊತೆಗೆ ನಿಮ್ಮೊಂದು ಫೇಸ್ ವೆರಿಫಿಕೇಷನ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಮಾಡಿ. ಸೊ ಮುಂದಿನ ವೀಡಿಯೋಸ್ಗಳಲ್ಲಿ ನಿಮಗೆ ಯಾವ ರೀತಿ ಟ್ರೇಡ್ ಮಾಡೋದು ಹಾಗೆ ಏನೆಲ್ಲ ಆಪ್ಷನ್ಸ್ ಇದೆ, ಸಿಕ್ಕಾಪಟ್ಟೆ ಆಪ್ಷನ್ ಇರುವಂಥದ್ದು ಇದರಲ್ಲಿ. ಸ್ಟಕ್ಕಿಂಗ್ ಹಾಗೆ ಫ್ಯೂಚರ್ ಟ್ರೇಡಿಂಗ್ ಹಾಗೆ ಸುಮಾರು ಏನೇನೋ ಇದೆ, ಮಾರ್ಜಿನ್ ಟ್ರೇಡಿಂಗ್ ಹಿಂಗೆ ಎಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮಾರ್ಕೆಟಲ್ಲಿ ನೋಡೋದಾದ್ರೆ ಸಿಕ್ಕಾಪಟ್ಟೆ ಕಾಯಿನ್ಸ್ ಇರುವಂಥದ್ದು ಸ್ಪಾಟ್ ಮಾರ್ಕೆಟ್ ಇದು. ಸ್ಪಾಟ್ ಮಾರ್ಕೆಟಲ್ಲಿ ನೋಡಿದ್ರೆ ನಮಗೆ ಇಲ್ಲಿ BNB ಕೆಳಗಡೆ BTC ಮಾರ್ಕೆಟ್, ಆಲ್ಟ್ಸ್, USDT, BUSD, ಫಿಯಟ್ ಕರೆನ್ಸಿ ಕೆಳಗಡೆ ಇರುವಂಥದ್ದು ಸುಮಾರು ಸಿಕ್ಕಾಪಟ್ಟೆ ಏನು ಕ್ರಿಪ್ಟೋ ಕರೆನ್ಸೀಸ್ ಎಲ್ಲ ಇದರಲ್ಲಿ ಲೀಸ್ಟಿಂಗ್ ಆಗಿರುವಂಥದ್ದು. ಸೊ ನಿಮಗೂ ಸಹ ಬಿನಾನ್ಸಲ್ಲೂ ಸಹ ಟ್ರೇಡ್ ಮಾಡಬೇಕು ಅಂತ ಇದ್ರೆ ಮಾಡ್ಬೋದು. ಚಾರ್ಟ್ ಎಲ್ಲ ಸಿಕ್ಕಾಪಟ್ಟೆ ಕ್ಲೀನ್ ಇರುತ್ತೆ. ಮೊಬೈಲಲ್ಲಾದರೂ ನಮಗೆ ಚಾರ್ಟ್ ಅನಾಲಿಸಿಸ್ ಮಾಡ್ಬೋದು ಬಿನಾನ್ಸ್ನ ಉಪಯೋಗಿಸ್ಕೊಂಡು. ಸೊ ನಮಗೆ ವೆಜರಿಕ್ಸ್ನಲ್ಲಿ ಅವೈಲೇಬಿಲಿಟಿ ಇಲ್ಲದಿರೋ ಕಾಯಿನ್ಸ್ಗಳನ್ನ ನಾವು ಬಿನಾನ್ಸ್ನಲ್ಲಿ ಬೈ ಮಾಡ್ಕೊಂಡಿರ್ಬೋದು. ಹಾಗೆ ವೆಜರಿಕ್ಸ್ ಟು ಬಿನಾನ್ಸ್ಗೆ ನಾವು ನಮ್ಮ ಒಂದು ಕರೆನ್ಸೀಸ್ಗಳನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ವಿತೌಟ್ ಎನಿ ಝೀರೋ ಕಮಿಷನ್. ಓಕೆನಾ, ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಅದೇ ರೀತಿಯಾಗಿ ಬಿನಾನ್ಸಿಂದ ವೆಜರಿಕ್ಸ್ಗೂ ನೀವು ಯಾವುದೇ ಕರೆನ್ಸಿಯನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು, ಅದು ಸಹ ಝೀರೋ ಕಮಿಷನ್. ಸೊ ಈ ರೀತಿಯಾಗೆಲ್ಲ ನಮಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇರುವಂಥದ್ದು. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋದ ಕೆಳಗಡೆ ಕಮೆಂಟಲ್ಲೂ ತಿಳಿಸಿ. ಮುಂದಿನ ದಿನಗಳಲ್ಲಿ ಈ ಒಂದು ಬಿನಾನ್ಸ್ ಬಗ್ಗೆ ಹೆಚ್ಚಿನ ಒಂದು ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಓಕೆ, ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಎನಿ ಟೈಮ್ ನನ್ನ ರೆಫರಲಲ್ಲಿ ಜಾಯ್ನ್ ಆಗಿರೋರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ
ಅಕೌಂಟ್ ಕ್ರಿಯೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಹಾಗೆ ಈಗ ಏನು ಡೌಟ್ ಇದ್ದರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೀವು ಸಹ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.